5,500 kg ಗಾಂಜಾ ಇರ್ಬೋದು, MDMA ಇರ್ಬೋದು, ಹೆರೋಯಿನ್ ಇರ್ಬೋದು, ಈ ರೀತಿ ಸಿಂಥೆಟಿಕ್ ಡ್ರಗ್ಸ್ಗಳಿರ್ಬೋದು, ಇವೆಲ್ಲವನ್ನು ಸೇರಿ ಸುಮಾರು 100 ಕೋಟಿ ರೂಪಾಯಿ ಬೆಲೆ ಬಾಳುವಂತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳುವಂಥ ಡ್ರಗ್ಸನ್ನು ಹಿಡಿದಿದ್ದೇವೆ. 5,000 kg ಡ್ರಗ್ಸ್ ಅಂದರೆ ಸಾಮಾನ್ಯ ಅಲ್ಲ, ಅದು ಬೆಲೆ ಕಟ್ಟಕ್ಕೂ ಕೂಡ ಆಗೋದಿಲ್ಲ. ಮೊನ್ನೆ ತಾನೇ ಬೆಂಗಳೂರಲ್ಲಿ 21 ಕೋಟಿ ರೂಪಾಯಿ ಒಂದೇ ಒಂದು ಕ್ಯಾಚ್, 5 kg MDMA 21 ಕೋಟಿ ರೂಪಾಯಿ ಮಾರ್ಕೆಟ್ನಲ್ಲಿ ಬೆಲೆ, ಅದನ್ನು ಹಿಡಿದ್ರು. ಅದೇ ರೀತಿ ಇವಾಗ ನಾವು ಅದರ ಮೇಲೆ ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿ ಡ್ರಗ್ಸ್. ಅದನ್ನು ಈಗ ನಾವು ಅದನ್ನು ಏನು ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಇದು ಕೋಲಾರಕ್ಕೂ ಅಪ್ಲೈ ಆಗುತ್ತೆ, KGFಗೂ ಅಪ್ಲೈ ಆಗುತ್ತೆ. ಈ ಪರಿಶೀಲನೆ ಮಾಡಿದ್ದೇನೆ. ಇದು ಏನೋ ಗ್ಯಾಂಬ್ಲಿಂಗು, ಮಟ್ಕ, ಇದನ್ನೆಲ್ಲವನ್ನು ಕೂಡ ನಾನು ಗಮನಿಸಿದ್ದೇನೆ, ಅದನ್ನು ಸೂಚನೆ ಕೊಟ್ಟಿದ್ದೇನೆ. ನಮಗೆ ಹೈಲೈಟ್ ಮಾಡುವಂಥ ಪಾಯಿಂಟ್ಸ್ ಅಷ್ಟೇ ಹೇಳಿದೆ, ಅದರಿಂದ ಅದನ್ನು ಗಮನಿಸಿದ್ದೇನೆ. ತಾವು ಹೇಳಿದಾಗೆ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ಸ್, ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್, ಅಲ್ಲಿ ಏನು FIRನಲ್ಲಿ ಬಂದಿದೆ ಅದನ್ನು ಇವಾಗ ಎಕ್ಸಾಮಿನ್ ಮಾಡಿ, ಈಗ ಅವರೆಲ್ಲ ಯಾರ್ಯಾರು ಮರ್ಡರ್ನಲ್ಲಿ ಇನ್ವಾಲ್ವ್ ಆಗಿದ್ದರು, ಸಸ್ಪೆಕ್ಟೆಡ್ ಡ್ರಗ್ ಆರ್ ಸಸ್ಪೆಕ್ಟೆಡ್ ಆಲ್ಕೋಹಾಲ್, ಆ ಕೇಸಸ್ನೂ ಪ್ರೊಡ್ಯೂಸ್ ಮಾಡ್ತೀವಿ. ನಾನು ಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತಾರೆ ನಾನು ಹೇಳಕ್ಕೆ ಬರೋದಿಲ್ಲ, ಬಟ್ ದಟ್ ಆಲ್ಸೋ ವಿಲ್ ಬಿ ಪ್ರೆಸೆಂಟೆಡ್ ಬಿಫೋರ್ ದಿ ಜಡ್ಜ್. ನೋಡಿ, 4 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ, ಈಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ತಮಗೆ ಗೊತ್ತಿದೆ PSI ಹಗರಣ, ಅದನ್ನು ಕೂಡ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟರು. ಈಗ ನಾವು 545 ಜನ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ಚಾಲನೆ ಮಾಡಿದ್ದೀವಿ. ಅದಾದ ಮೇಲೆ 400, ಒಂದೇ ಲೈನ್ನಲ್ಲಿ 400 ಬರುತ್ತೆ, ತಿರ್ಗಾ ಅಲ್ಲಿಗೆ 945 ಆಯಿತು, ಪ್ಲಸ್ ಇನ್ನೂ 660 ಅದು ರೆಕ್ರೂಟ್ಮೆಂಟ್ ಅಪ್ರೂವಲ್ ಆಗಿದೆ, ಅದನ್ನು ಮಾಡ್ತೀವಿ ಸಬ್ ಇನ್ಸ್ಪೆಕ್ಟ್ರ್. ಅದಾದಮೇಲೆ 15,000 ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಫಸ್ಟ್ ಲಾಟಲ್ಲಿ 3,500 ರೆಕ್ರೂಟ್ಮೆಂಟ್ ಆಗ್ತಾ ಇದೆ. ಈಗ ಮೊನ್ನೆ ತಾನೇ ಪರೀಕ್ಷೆ ಆಯಿತು. ಸೊ ಈಗ ನಾವು ಖಾಲಿ ಎಲ್ಲೆಲ್ಲಿ ಹುದ್ದೆಗಳಿದ್ದಾವೆ ಅವೆಲ್ಲ ಫಿಲಪ್ ಮಾಡ್ತಾ ಹೋಗ್ತೀವಿ.